ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ತುಲಾರಾಶಿಯವರೇ, ನೀವು ಈಗ ಅನುಭವಿಸುತ್ತಿರುವ ಸಮಯ ನಿಮ್ಮ ಜೀವನದ ಅತ್ಯಂತ ಸೂಕ್ಷ್ಮ ಆದರೆ ಮಹತ್ವದ ಹಂತವಾಗಿದೆ. ಹೊರಗಿನಿಂದ ನೋಡಿದರೆ ನೀವು ಶಾಂತವಾಗಿಯೇ ಇದ್ದಂತೆ ಕಾಣಬಹುದು, ಆದರೆ ಒಳಗೊಳಗೆ ಅನೇಕ ವಿಚಾರಗಳು ನಿಮ್ಮ ಮನಸ್ಸನ್ನು ಕಾಡ್ತಾ ಇವೆ. ಸಂಬಂಧಗಳು, ಕೆಲಸ, ಹಣ, ಭವಿಷ್ಯ ಎಲ್ಲವೂ ಒಂದೇ ಸಮಯದಲ್ಲಿ ಪ್ರಶ್ನೆಗಳಾಗಿ ಎದುರಾಗ್ತಾ ಇವೆ. ನಿಮ್ಮ ರಾಶಿಗೆ ಅಧಿಪತಿಯಾದ ಶುಕ್ರ ಗ್ರಹ ನಿಮ್ಮ ಸಮತೋಲನ, ನ್ಯಾಯ ಮತ್ತು ಸೌಂದರ್ಯವನ್ನು ಪ್ರೀತಿಸುವ ಗುಣ ನೀಡಿದೆ. ಆದರೆ ಇದೇ ಗುಣದಿಂದ ನೀವು ಯಾವಾಗಲೂ ಎಲ್ಲರನ್ನು ಸಂತೋಷ ಪಡಲು ಪ್ರಯತ್ನ ಮಾಡ್ತಾ ಇರ್ತೀರ. ನಿಮ್ಮ ನೋವನ್ನು ಬಚ್ಚಿಟ್ಟು ಇತರರ ಮನಸ್ಸು ನೋಯದಂತೆ ನೋಡಿಕೊಳ್ತಾ ಇರ್ತೀರ. ಈ ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ನೀವು ಬಯಸುವುದನ್ನು ಕಳೆದುಕೊಂಡಿರ್ತೀರ. ಇತ್ತೀಚಿನ ದಿನಗಳಲ್ಲಿ ನೀವು ಮಾಡಿದ ತ್ಯಾಗಗಳು ನಿಮ್ಮ ಮನಸ್ಸನ್ನು ದಣ್ಕೊಂಡ್ಬಿಟ್ಟಿದ್ದೀರ. ಅಷ್ಟೊಂದು ಇದಾಗಿದೆ. ನಾನು ಎಷ್ಟು ಕೊಟ್ಟರೂ ನನಗೆ ಯಾಕೆ ಶಾಂತಿ ಅನ್ನೋದು ಸಿಗ್ತಾ ಇಲ್ಲ ಎಂಬ ಭಾವನೆ ನಿಮಗೆ ಬಂದಿರಬಹುದು. ಆದರೆ ನೀವು ನೆನ್ಪಿಟ್ಕೊಂಬಿಡಿ, ತುಲಾರಾಶಿಯವರ ಶ್ರಮ ವ್ಯರ್ಥ ಆಗೋದಿಲ್ಲ. ಸಮಯ ಸ್ವಲ್ಪ ತಡವಾಗಿ ನಿಮ್ಮ ಪರವಾಗಿ ತಿರುಗುತ್ತೆ, ಆದರೆ ಅದು ತಿರುಗಿದ ಮೇಲೆ ನಿಮ್ಮ ಜೀವನದ ಚಿತ್ರವೇ ಬದಲಾಗುತ್ತೆ. ಈ ಕಾಲದಲ್ಲಿ ನಿಮ್ಮ ಮುಂದೆ ಒಂದು ದೊಡ್ಡ ನಿರ್ಧಾರ ಬರುವ ಸಾಧ್ಯತೆ ಇದೆ. ಅದು ಸಂಬಂಧದ ಕುರಿತಾಗಿರಬಹುದು, ಕೆಲಸದ ಕುರಿತಾಗಿರ್ಬೋದು, ಅಥವಾ ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವ ನಿರ್ಧಾರ ಆಗಿರಬಹುದು. ಈ ನಿರ್ಧಾರವನ್ನು ಇತರರ ಮಾತಿಗೆ ಮರಳಾಗದೆ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಿ ತೆಗೆದುಕೊಳ್ಬೇಕು. ಯಾಕೆಂದರೆ ಈಗ ನಿಮ್ಮ ಒಳಗಿನ ಶಕ್ತಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸ್ತಾ ಇದೆ. ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಪೂರ್ಣವಾಗಿ ನೀವು ಬಳಸಿಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಈ ಭಾವನೆ ನಿಮಗೆ ಎಷ್ಟೋ ಸಲ ಬಂದಿರಬಹುದು. ನಿಮ್ಮ ಶ್ರಮಕ್ಕೆ ಒಂದು ಗೌರವ ಸಿಗದೇ ಇರಬಹುದು, ಆದರೆ ಮೌನವಾಗಿ ನಿಮ್ಮ ಕೆಲಸವನ್ನು ಗಮನಿಸ್ತಾ ಇರೋರು ಕೂಡ ಇದ್ದಾರೆ. ಸರಿಯಾದ ಸಮಯ ಬಂದಾಗ ಅದೇ ಜನರು ಕೂಡ ನಿಮ್ಮನ್ನು ಮುಂದಕ್ಕೆ ತಳ್ತಾರೆ. ಹಣಕಾಸಿನ ವಿಷಯದಲ್ಲಿ ತುಲಾರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಭಾವೋದ್ರೇಕದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಅಥವಾ ಯಾರಾದರೂ ಹೇಳಿದ ಭರವಸೆಯ ಮಾತುಗಳು ಈ ಸಮಯದಲ್ಲಿ ನಷ್ಟವನ್ನು ಉಂಟು ಮಾಡುತ್ತೆ. ಅಗತ್ಯ ಇಲ್ಲದೆ ಇರೋ ಖರ್ಚುಗಳನ್ನು ಆದಷ್ಟು ಕಡಿಮೆ ಮಾಡಿ ಉಳಿತಾಯದ ಕಡೆ ಗಮನ ಹರಿಸಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಅದೇ ಆಧಾರವಾಗುತ್ತೆ. ಕುಟುಂಬದ ವಿಷಯಕ್ಕೆ ಬಂದರೆ ನೀವು ಎಲ್ಲರ ಮಧ್ಯೆ ಸಮತೋಲನ ಕಾಯ್ದುಕೊಳ್ಳುವ ವ್ಯಕ್ತಿ. ಆದರೆ ಕೆಲವೊಮ್ಮೆ ನಿಮ್ಮ ಮಾತುಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳದೇ ಇರುವ ಸಂದರ್ಭ ಕೂಡ ಬರುತ್ತೆ. ಇದರಿಂದ ಮನಸ್ಸು ನೋವು ಪಡುವುದು ಸಹಜ. ಅದರಿಂದ ಎಲ್ಲವನ್ನ ನಿಮ್ಮೊಳಗೆ ಇಟ್ಕೊಳ್ಳದೆ ನಂಬಿಕೆಯ ವ್ಯಕ್ತಿಯೊಂದಿಗೆ ಆದರೂ ನೀವು ಹಂಚ್ಕೋಬೇಕು. ಆರೋಗ್ಯದ ವಿಷಯದಲ್ಲಿ ನಿಮ್ಮ ಮನಸ್ಸಿನ ಒತ್ತಡನೇ ಪ್ರಮುಖ ಕಾರಣವಾಗಿರುತ್ತೆ. ನಿದ್ದೆ ಸರಿಯಾಗಿ ಬಾರದೇ ಇರೋದು, ದೇಹದಲ್ಲಿ ಆಲಸ್ಯ ಭಾವನೆ ಇವು ಕಾಣಿಸಬಹುದು. ಪ್ರಕೃತಿಯೊಂದಿಗೆ ಸಮಯ ಕಳೆಯೋದು, ಸಂಗೀತ, ಧ್ಯಾನ ಅಥವಾ ಪ್ರಾರ್ಥನೆ ನಿಮಗೆ ಬಹಳ ಉಪಕಾರಿ ಆಗಿರುತ್ತೆ. ತುಲಾರಾಶಿಯವರಿಗೆ ಈ ಸಮಯದಲ್ಲಿ ಮಹಾಲಕ್ಷ್ಮಿ ಮತ್ತು ಶಿವನ ಅನುಗ್ರಹ ಬಹಳ ಮುಖ್ಯ. ಶುಕ್ರವಾರ ಲಕ್ಷ್ಮಿಗೆ ದೀಪ ಹಚ್ಚಿ, ಸೋಮವಾರ ಶಿವನಿಗೆ ನೀರು ಅರ್ಪಿಸಿ, ಓಂ ನಮಃ ಶಿವಾಯ ಅಂತ ಜಪಿಸಿದರೆ ನಿಮ್ಮ ಜೀವನದಲ್ಲಿ ಇರುವ ಅಸ್ಥಿರತೆ ನಿಧಾನವಾಗಿ ಕಡಿಮೆಯಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುತ್ತೆ. ನೀವು ಬಹುಕಾಲದಿಂದ ಕಾಯ್ತಾ ಇದ್ದ ಉತ್ತರಗಳು ಸಿಗುತ್ತೆ. ನಿಮ್ಮನ್ನು ಕಾಡ್ತಿದ್ದ ಅನುಮಾನಗಳು ದೂರವಾಗುತ್ತೆ ಮತ್ತು ನಿಮ್ಮ ಬದುಕಿನಲ್ಲಿ ನಿಜವಾದ ಶಾಂತಿ ಪ್ರವೇಶ ಮಾಡುತ್ತೆ. ತುಲಾರಾಶಿಯವರೇ, ನೀವು ಎಲ್ಲರಿಗೂ ನ್ಯಾಯ ಕೊಡಲು ಪ್ರಯತ್ನವನ್ನು ಮಾಡ್ತಾ ಇರ್ತೀರ. ಈಗಿನಿಂದ ಸ್ವಲ್ಪ ನಿಮಗೂ ನ್ಯಾಯ ಕೊಡಲು ಕಲಿಯಿರಿ. ನಿಮ್ಮ ಮೌಲ್ಯವನ್ನು ನೀವು ಅರಿತಾಗಲೇ ಜಗತ್ತು ನಿಮ್ಮನ್ನು ಗೌರವಿಸುತ್ತೆ. ಸಮಯ ನಿಮ್ಮನ್ನು ಪರೀಕ್ಷೆ ಮಾಡದಿದ್ರೂ ಕೂಡ ಅದು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ನಿಮ್ಮನ್ನು ಇನ್ನಷ್ಟು ಬಲಿಷ್ಠನಾಗಿಸಲು. ತಾಳ್ಮೆಯಿಂದ ಸತ್ಯದ ದಾರಿಯಲ್ಲಿ ನಡೆದುಕೊಂಡ್ರೆ ಸ್ಥಿರತೆ, ಗೌರವ, ಸಂತೋಷ ಮತ್ತು ಮಾನಸಿಕ ಸಮತೋಲನ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೆಲೆಸುತ್ತೆ. ಜನವರಿ 15ರವರೆಗೆ ಆದಷ್ಟು ನೀವು ದೂರ ಪ್ರಯಾಣವನ್ನು ಸ್ಟಾಪ್ ಮಾಡಿ ಅಥವಾ ಮುಂದಕ್ಕೆ ಹಾಕಿ. ಇದರಿಂದ ಆಗುವ ಒಂದು ಅನಾಹುತಗಳು ತಪ್ಪುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮದು ಈ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಮ ನೆಚ್ಚಿನ ಮನೆ ದೇವರು ಯಾರು ಅಂತ ಕಮೆಂಟ್ ಮಾಡಿ. ಮನೆ ದೇವರು ಯಾವಾಗಲೂ ನಮ್ಮ ನೆರಳು ಇದ್ದಂತೆ, ಅವ್ರನ್ನ ಯಾವತ್ತೂ ಮರಿಬೇಡಿ, ಅವ್ರನ್ನ ಯಾವತ್ತೂ ಸ್ಮರಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.